ನಮಸ್ಕಾರ ಅವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತು, ಆಗಿರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಅವ್ರಪ್ಪ ನೀರ್ಲಿ ಒಬ್ಬ ಮಗಳು ಹಾಲು ಹಿಂಡ್ಬೇಕಂತ ಆಡಿನು ಆಡು ಒಂದು 20-30 ಆಡು ಆಡಿನಾಗ ಈಕಿನ ಆಡಿನ ಮುಂದೆ ಕುಂದ್ರಸಂತ ಮತ್ತು ಮುಜಾಕಿ ಕಾಲರ ಪಿಲ್ಲೆದಾಗ ಸತ್ತೋಗ್ಬಿಟ್ಲು. ಇವ್ರಪ್ಪ ಹಾಲು ಹಿಂಡಿ ರೊಟ್ಟಿ ಮಾಡಿನ ಬಾ ಅಂತಂದು ಕಾಸಿ ಹಾಲಿಲೆ ಇಟ್ಟು ಕಲ್ಸೋದು, ನೀರು ಹಾಕಿ ಇಟ್ಟು ಕಲ್ಸೋದು ನೋಡು. ಮತ್ತು ಹಾಲು ರೊಟ್ಟಿಗೆ ಎತ್ತದು, ಮತ್ತು ಹಾಲು ರೊಟ್ಟಿ ಈಕಿಗೆ ಉಣ್ಸ್ಬೇಕು ಕೈ ರೊಟ್ಟಿ ಮಾಡಿ. ಹಂಗೆ ಉಂಡಾರ ಅವ್ರು. ನೀರ್ ಹಾಕಿ ಇಟ್ಟು ಕಲ್ಸಿಲ್ಲ, ನೀರಿಟ್ಟೆ ಕಲ್ಸೋ ಇಂತಿಂತ ಮಗಿ ಹಾಲು ಏನು ಮಾಡುವ ಹಂಗ ಉಂಡಾಳ. ಹಂಗಾಗಿ ಗಟ್ಟಿಯವ್ರು. ಮತ್ತೆ ಅಲ್ಲ, ನೀರ್ ಹಾಕಿ ಕಲ್ಸಿಲ್ಲ, ಇಟ್ಟು ಹಾಲು ಕಲ್ಸ್ಯಾರ. ಹಾಲು ಹಾಕಿ ಕಲ್ಸೋದು, ನೋಡ್ರಿ, ಹಾಲು ಹಾಕಿ ಮತ್ತೆ ಹಚ್ಚೋದು, ಮತ್ತೆ ಹಾಲು ರೊಟ್ಟಿ ನ್ಯಾವಣಿ ದಿನ 20 ಸೇರು ನ್ಯಾವಣಿ ಒಳ್ಳಾಗ ಹಾಕಿ ಕುಟ್ಟೈತಿ ಅಮ್ಮ. ಮತ್ತು ಅವ್ರು ಕೂಲಿ 3 ಪಾವು 10 ಸೇರು ಕೊಡೋರಂತ. ನನಗೆ ಸಾಲಿ ಓದಿಸ್ಬೇಕು. ಅವು ಮಾಸ್ತರ್ಗ ಕಾನಿಗೆ ಸಾಲಿ, ಸರ್ಕಾರ ಸಾಲಿ ಇಲ್ಲ. ನೀವು ಇವ್ರ ಮಗ ನೀವು? ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಕೇಮಣ್ಣ. ಕೇಮಣ್ಣ. ನೀವು ನಿಮ್ಮ ತಂಗಿ ಒಬ್ರು, ನೀವೊಬ್ರು? ನಾವೊಬ್ರು. ನಾನು ಇರತ್ತ ಅವನ ಹೊಟ್ಟಿಲೆ ನೀವಿಬ್ರು ಮಕ್ಕಳು? ಇಬ್ಬರು. ಇವರು ಇವರು ಊರನವರು. ನಮಸ್ಕಾರ ಅಣ್ಣ. ಓಕೆ, ಅಲ್ಲ ಹೇಳ್ರಿ, ಅವ್ರ ಕತೆ ಹೇಳ್ರಿ, ಅವ್ರದ್ದು ಭಾರಿ ಐತಲ್ಲ, ಭಾಳ. ನಮ್ಗೆ ಕಾನಿ ಸಾಲಿ ಅಂತಂದು ಸ್ವಲ್ಪ ಓದಿಸೋರು. ಅವ್ರಿಗೆ ತಿಂಗಳ 4 ಸೇರು ಜೋಳ 2 ರೂಪಾಯಿ ದುಡಿದು ಕಾಸಿ ಹಾಕಿ ಆತಗೆ 2 ಸೇರು 4 ಸೇರು ಜೋಳ 2 ರೂಪಾಯಿ ತಿಂಗಳ. ಅದ್ರಂಗೆ ಸಾಲಿ ಓದಿಸಾಳ ನನಗೆ. 8ನೇ ಕ್ಲಾಸಿನ ತನಕ ಓದಿನಿ ನಾನು. 8ನೇ ಕ್ಲಾಸಿನವರೆಗೆ ಓದಿರಿ? ಸರ್ಕಾರ ಶಾಲೆ ಇಲ್ಲ ಅವಾಗ. ಎಲ್ಲಿ ಸರ್ಕಾರ ಶಾಲೆ ಇಲ್ಲ, ದವಾಖಾನೆ ಏನು ತೋರ್ಸೋಕ್ಕಿಲ್ಲ. ಅವು ಏನೋ ತಪ್ಪಲ ಮಜ್ಜಿಗೆ ಏನು ಜ್ವರ ಚಳಿ ಬಂದವಪ್ಪ ಅಂತಂದ್ರೆ ಮಜ್ಜಿಯಾಗಿ ಬೆಲ್ಲ ಹಾಕಿ ಕುಡಿಸೋದು, ಇಂಥವನ ಔಷಧಿ ಮಾಡ್ತಿದ್ರು. ಏನು ಇದ್ದಿಲ್ಲ ಅವಾಗ ದವಾಖಾನೆ? ಏನು ದವಾಖಾನೆ ಇಲ್ಲ ರೀ, ಒಟ್ಟು ದವಾಖಾನಿನೂ ಇಲ್ಲ. ಇಂಥವ ನಿಮ್ಮಂಥವ್ರು ಯಾರನ್ನು ಹೇಳಿದ್ರು ಅಂತಂದ್ರೆ ಅವಾಗ ಕಾಣಿಗೆ ಔಷಧನ ಕುಡಿ, ಗಿಡಮೂಲಿಕೆ ತಪ್ಪಲನ ಹಾಕಿ ಕುಡಿಸೋದು. ನಿಮಗೆ ಗೊತ್ತದವನ ಏನಾರು ಬೇರೆ ಏನಾರು ಏನೇನು ಗೊತ್ತದವು? ಈ ಜ್ವರ ಬಂದ್ರೆ ಏನು ಮಾಡ್ಬೇಕು, ನೆಗಡಿ ಬಂದ್ರೆ ಏನು ಮಾಡ್ಬೇಕು? ನೆಗಡಿ ಬಂದ್ರೆ ಹಿಟ್ಟಿನಿಂದ ಹೊಗೆ ಆಗ್ತದ್ರಿ. ಹಿಟ್ಟಿನ ಹೊಗೆ ತಗೊಳ್ಳೋದು? ಹಿಟ್ಟಿ ಹೊಗೆ ತಗೊಂಡು ಹಿಂಗೆ ಮುಚ್ಚಿ ಬಿಡೋದು. ಎದ್ರ ಹಿಟ್ಟು? ಜೋಳದ ಹಿಟ್ಟು ಬೆಂಕಿ ಇಡೋದು, ಅದ್ರಾಗ ಹಿಟ್ಟು ಉದುರಿಸ್ತಿದ್ರು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಿಟ್ಟು ಅದನ್ನು ತುಂಬ ಒತ್ತಿ ನುಂಗು ಹೊಗೆ ತಗೊಳ್ಳೋದು. ಹೊಗೆ ನೆಗಡಿ ಕಡಿಮೆ ಆಗಿಬಿಡೋದು. ನೆಗಡಿ ಕಡಿಮೆ ಆಗೋದು. ಇನ್ನು ಜ್ವರ ಬಂದ್ರೆ ಮಜ್ಜಿಗೆ, ಚಳಿ ಬಂದ್ರೆ ಮಜ್ಜಿಗೆಗ ಬೆಲ್ಲ ಹಾಕಿ ಕುಡಿಸ್ತಿದ್ರು. ಮಜ್ಜಿಗೆ ಬೆಲ್ಲ ಹಾಕಿ ಕುಡಿಸೋದು? ಮಜ್ಜಿಗೆ ಬೆಲ್ಲ ಹಾಕಿ ಕುಡಿಸ್ತಿದ್ರು. ಜ್ವರ ಬಂದ್ರೆ ಅಂತಂದ್ರೆ ಏನೋ ತಪ್ಪಲು ಕುಡಿಸ್ತಿದ್ರಪ್ಪ. ನೀವು ಗೊತ್ತಿಲ್ಲ ನಿಮ್ಗೆ? ನಿಮಗೆ ಏನಾರು ಗೊತ್ತೈತೇನಪ್ಪ? ನಿಮಗೆ ಏನು ಗೊತ್ತೈತೆ? ಏನು ಗೊತ್ತೈತೆ? ಆ ಮಿಲ್ಕಿಲಿ ಒಳ್ಳು ಕಲ್ಲು ಕುಟ್ಟಿ ಕಾಸಿ ಬೆಂಕಿದ ಮಿಲ್ಕಿ ಒಳ್ಳು? ಹೌದು ಸರ್. 20 ಸೇರು ಕುಟ್ಟು ನೇಣು ಕುಟ್ಟಬೇಕು, ಎಲ್ಲರ ಮನೆಗೆ ಇದು ಕುಟ್ಟಬೇಕು. ಏನು ಒಳ್ಳಂಬವು ಸೌದೋಗ್ಬಿಟ್ಟವ್ರಿ ಸರ್. ನಾವು ಕುಟ್ಟಿ ಆ ನಮನಿ ಕೊಡ್ತಿದ್ರಲ್ಲ. ನಿಮ್ಮ ಹೆಸರೇನು? ನಮ್ಮ ಚೆನ್ನಪಡಿ ಸರ್. ನಾನು ಭಾರಿ ಬಿಡಪ್ಪ. ಹಲೋ ಕರೆಕ್ಟ್ ಸರ್. ಏನಪ್ಪ ನೆಲ್ಲಿರಿ ನೆವಣಕ್ಕಿ ಇಲ್ಲ, ನೆಲ್ಲಕ್ಕಿ ಇಲ್ಲ, ನೆವಣಕ್ಕಿ ಇಲ್ಲ. ಊರಾಗ 8 ಸೇರು ಕುಟ್ಟಿದ್ರೆ 1 ಸೇರು ನೆವಣಿ ಕೊಡ್ತಿದ್ರು. ಹೌದಲ್ಲ? ಅವನ ಈಕಿ ಸ್ಟಾಕ್ ಮಾಡಿ ಇಟ್ಕೊಂಡಾಕಿ ನೆವಣಿ ಇಂಥ ಊಟ ಮಾಡ್ಯಾರ. ಖಾರ ಕೊಟ್ಟು ಒಳ್ಳೆ ಸೌದಾಗಿರಿ ನಮ್ಮ ಮನೆಗೆ ಅದವನ? ಎಲ್ಲಿದಾವ? ಮನೆಗೆ ನಮ್ಮ ಮನೆಗೆ ಎಲ್ಲಿದಾವ ನೋಡಂಬ. ಎಲ್ಲಿ ಮನೆ ಕಿತ್ತಾರ? ಇವ್ರು ಏನಾಗಬೇಕು? ಇವ್ರು ಯಾರು? ಇವರು ಅವ್ರು ನಮ್ಮ ಹೆಣ್ಮಕ್ಳು. ನಿಮ್ಮ ಹೆಣ್ಮಕ್ಳು? ಆರಾಮದೇವ? ಆರಾಮದಿರಿ? ಆರಾಮದೀನಪ್ಪ. ನಿಮ್ಮ ಹೆಸರೇನ್ರಿ? ಪಾತಮ್ಮ. ಅಮ್ಮ ನೋಡಿ 115 ವರ್ಷದವರೆಗೆ ಗಟ್ಟಿ ಮಟ್ಟಾಗಿ ಇಟ್ಕೊಂಡಿರವ ಅಮ್ಮನ್ನ. 115 ವರ್ಷ ಅಂತಲ್ಲ? ಮುದಕಿಗ ಆಗ್ಯಾವಲ್ಲ? ಕಿವಿ ಕೇಳಲ್ರಿ ನಿಮ್ಗೆ? ಕಿವಿಗೆ 4 ವರ್ಷ ಆತಿ. ಸೋಡಾ ಪುಡಿ ನಿಂಬೆಹಣ್ಣು ಹಿಂಡಿಕೆ ಕಿವಿ ಬಂದ. ಯಾರು ಹಾಕ್ಯಾರ ಸೋಡಾ ಪುಡಿ ನಿಂಬೆಹಣ್ಣು?
ನಿನ್ನಂತವ್ರ ಮಾತು ಕೇಳಿ ನನಗೆ ಇರ್ಲಿ 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 ಪಾಪ ನಿಮ್ಮಂತವ್ರ ಮಾತು ಕೇಳಿ ಬ್ಯಾನ್ ಆಗಿದ್ವು ಅವು ಹಿಂಡ್ಕೆ ಮುಟ್ನೆ ದವಾಖಾನೆಗೆ ತೋರ್ಸನಕ್ ಬರಲ್ಲನ ಎಲ್ಲ ಮಕ್ಕಳು ತೋರಿಸಿದ್ವಿ ಏನಾಗಲಿಲ್ಲ ನೀನು ಏನಾಗಲಿಲ್ಲ ಈಗ ಬರ್ಲಿಲ್ಲನ ಇಲ್ಲ ಒಂದು ನಗಡಿ ಆದ್ರೆ ಪೂರ ಮುಚ್ಚಿ ಬಿಡ್ತಾವ ನಗಡಿ ಇರ್ಲಿಕ್ಕಂದ್ರೆ ಒಂದು ಸ್ವಲ್ಪ ಕೇಳ್ತಾವ ಇರ್ಕಂದ್ರೆ ಇಲ್ಲ ಇಲ್ಲ ಅಯ್ಯೋ ದೇವ್ರೇ ಅಮ್ಮನ್ ನೋಡಾರ ನೀವಾನ ನೀವ ನೋಡ್ಕೊಂತೀರಲ್ಲ ಏನೇನ್ ಮಾಡ್ತೀರಿ ಸೇವೆ ಅಮ್ಮಗ ಹೇಳ್ರಿ ಒಂಚೂರು ಏನ್ ಹಾಕಿ 3 ಹೊತ್ತು ಬಿಸಿ ಊಟ ತೆರಿ ನೀರು ಮೈ ಕೈ ಅಂತ ಮಾಡೋ ಧರ್ಮ ಅಂತ ಮಾಡ್ಬೇಕಲ್ಲ ಪುಣ್ಯ ನಿಮ್ದು ಏನ್ ಅನ್ಸ್ತೈತಿ ನೀವು ಇದನ್ನ ಮಾಡ್ತಿರಲ್ಲ ಏನ್ ಅನಿಸ್ತೈತೆ ಒಂದೇ ಸೇವೆ ಮಾಡ್ತಿರಲ್ಲ ಏನ್ ಅನಿಸುತ್ತೆ ಮನಸ್ಸು ಅಂತ ಕೇಳಿದೆ ಮನಸ್ಸ ನಮಗ ಆ ಟೈಮ್ ಬಂದ ಬರ್ತ ಇದು ನಿಮ್ಗೆ ಆ ಟೈಮ್ ಬಂದಾಗ ಯಾರು ನೋಡ್ತಾರೆ ಮೊಮ್ಮಕ್ಕಳು ನೋಡ್ಬೇಕು ಶಿವ ಮತ್ತು ನಾನು ಒಬ್ಬರು ಸ್ವಾಸ್ಥ್ಯ ಅದೇ ನಾನು ನೋಡ್ಲಿಕ್ಕಂದ್ರೆ ಯಾರು ನೋಡ್ಬೇಕು ನಿಮ್ಮ ಸಸ್ಯರು ನೋಡ್ತಾರೆ ನನಗೆ 3 ಸ್ವಾಸ್ಥ್ಯ ಯಾವಾಗ ನೋಡ್ದಳ ಶಿವನಿಗೆ ಮೂವರು ನೋಡ್ತಾರೆ ಆ ಭಾಗ್ಯ ನಾವು ಪಡೆದಿರ್ಬೇಕಲ್ಲ ಈಗ ನಾನು ಮಾಡೋ ಕರ್ತಿಕ ಮಾಡತ್ನೆ ಮತ್ತು ಶಿವ ನನಗೆ ಎಂಥದ್ದು ಆಗ್ತಾನೆ ನಾನು ನಿಮ್ಮ ತವ್ರ ಮನೆ ಯಾವ್ರೇವ ಈ ತಾಂಡೆವು ಯಾವ್ದು ತಾಂಡೆವು ಈ ಮಾರಲ್ದಿನ ತಾಂಡೆ ಮಾರಲ್ದಿನ ಈ 3 ದಿನ ತಾಂಡೆ ನಿಮ್ಮ ಇದು ಊರು ಯಾವ್ದು ಸುಲ್ತಾನ್ಪುರ ಆರಾಮಿದ್ದೀರಾ ಅಮ್ಮನ ಮಾತಾಡ್ಸಣ ಮಾತಾಡ್ಸ್ಲ್ಯಾ ಓಕೆ ಬಾ ನಿಮ್ಮೂರಾಗ ಇರ್ತನೆ ಇವತ್ತು ನಿಮ್ಮ ಮನ್ಯಾಗ ಇವತ್ತು ಇರ್ಲ್ಯಾ ಅದಕ್ಕೆ ಅಂದಿದ್ದು ಏನು 2 ರೊಟ್ಟಿ ಉಣ್ತಿದ್ದಿ ಏನು ಭಾಳ ಉಣ್ತಿದ್ದಿ ಮಾಡ್ತೀರಾ ಊಟ ರೊಟ್ಟಿ ಮಾಡ್ತೀನಿ ಏನೇನು ಮಾಡ್ತೀರಾ ಅಡಿಗೆ ಇವತ್ತು ಯಾವುದು ನಮ್ಮ ಮನ್ಯಾಗ ರೊಟ್ಟಿ ಚಟ್ನಿ ಇದ್ದಿದ್ದೆ ರೊಟ್ಟಿ ಚಟ್ನಿ ಮಾಡ್ತೀರಾ ಉಣೋದೈತೆ ಮಕ್ಕಳವೆ ಅಜ್ಜಿಗೆ ಹೇಳು ಹಂಗಾರ ಇವತ್ತು ಇಲ್ಲೇ ಇರ್ತೀನಿ ಹೇಳ್ರಿ ಏನಾರ ಸ್ಪೆಷಲ್ ಮಾಡಿಸ್ರಿ ಯಪ್ಪ ನಮ್ಮ ಈ ಬದುಕಿ ಕೇಳ್ತ ಸರ್ ಮಾಡೋಣ ಅಯ್ಯಪ್ಪ ನೋಡಲ್ಲಿ ಹೆಂಗ್ ಮಾಡ್ತಾರ ಯಮ್ಮ ಈಗ ಏನ್ ಮಾಡ್ತೇವ ಇಲ್ಲೇ ಇರ್ಲಿ ಇವತ್ತು ಇಲ್ಲ ಮುಂಜಾಯ್ತೆ ಮೊಮ್ಮಗಂದೈತೆ ಕೋಳಿ ತಿಂತೀಯನ ಯಾವಾಗ ತಿನ್ನ ಮಂದಿ ನಾವು ಯಾವಾಗ ಬಿಡ್ತೀವಿ ಯಾವ್ದು ಬಿಡ್ತೀರಿ ಅಯ್ಯೋ ದೇವ್ರು ಮಾಡ್ತೀವಿ ಜನರು ಮಾಡ್ತೀವಿ ಮೊಮ್ಮಕ್ಕಳು 3 ಹೊತ್ತು ಬಿಟ್ಟಾರ ದೇವ್ರು ಮಾಡಾಕ ಕುಣ್ಕಂತ ಹೇಳ್ತಿದ್ದಲ್ಲ ಇದು ಭಾರಿ ಕುಣ್ಕಂತ ಹೇಳ್ತಾವ ಅಮ್ಮ ಇನ್ನು ಏನು ದೇವ್ರ ಹೆಸರು ಅಂತ ಹೇಳ್ಬೇ ಅಮ್ಮ ದೇವ್ರ ಹೆಸರು ನಿಮ್ಮ ಮನೆ ದೇವ್ರ ಹೆಸರು ಹೇಳು ಅಲ್ಲ ಅಲಮುರ್ಕ ಏನು ಐತಲ್ಲ ನನಗನ್ನಕ್ಕೆ ಬರೋಲ್ಲ ಬಾಳ ಕಂಕಾಳಿ ಅಲ್ಲ ತುಳಜಾ ಭವಾನಿ ನಿಮ್ಮ ಮನೆ ದೇವ್ರು 3 ಬಿಟ್ಟಾರ ನಾವು 20 ಸರ್ತಿ ಅದನ್ನ ಕುಡಿತಾರ ಯಾರು ಜನ ಕುಡಿಯೋದು ಚಲೋನಾ ಚಲೋ ಅಲ್ಲ ಅವ್ರಿಗೆ ಗೊತ್ತು ಅಲ್ಲ ಈಗ ಆರಾಮುಂದಾಗಿ ಸರಾಯ ಅವಾಗ ನಮ್ಮ ಕಾಲಕ್ಕೆ ಯಾರು ಕುಡಿತಿದ್ದೆ ನಾನು ದೀಪ ಸರ ತಂದು ಮಾರ್ತಿದ್ದೆ ನಮ್ಮೂರಾಗ ಯಾರು ಕುಡಿತಿದ್ದಿಲ್ಲ ನೀನ ಕುಡಿದು ಬಿಡ್ತಿದ್ದೆ ನಾನು ಕುಡಿಲಿಲ್ಲ ಮತ್ತೆ ಅವ್ನು ಚಲೋದು ಕುಡಿಯೋದು ಬಿಟ್ಟು ಇಂಥದ್ದು ಕುಡಿತಿಯಲ್ಲ ಈಗಿಂತ ಕುಡಿತೀನಿ ಅವಾಗ ಚಲೋ ಇತ್ತಿಲ್ಲ ಅದನ್ನ ಕುಡಿಯೋದು ಬಿಟ್ಟು ಇಂಥದ್ದು ಕುಡಿತೇವ ಕೆಮಿಕಲ್ ಇದು ಅವಾಗ ರೂಢ ಇದ್ದಿಲ್ಲ ಈಗ ರೂಢ ಯಾರು ಮಾಡಿದ್ರು ಯಾರೋ ನನ್ನ ಹೊಟ್ಟೆ ಮಾಡಿದ್ದೆ ನೀನು ಹೊಟ್ಟೆ ಪಾಡಿ ಮಂದಿಯನ್ನು ಯಾರು ಮಂದಿಗೆ ಅನ್ಬಾರ್ದು ಮಂದಿಗೆ ಅನ್ಬಾರ್ದು ನನ್ನ ತಿಪ್ಪಲ್ ಕುಡಿದೆ ಕುಡ್ತೀನಿ ನೋಡು 3 ದಿನ ಒಬ್ಬೊಬ್ರು ಕೊಡ್ತಾರ ಒಬ್ಬರು ಒಕ್ಕಲ್ತನ ಮಾಡ್ತೀರೇನ ನಿಮ್ಮ ಕಾಲದಾಗ ಒಕ್ಕಲ್ತನ ಏನೇನು ಮಾಡಿರಿ ಅಯ್ಯೋ ಶಿವ ಜಾನಿ ಹೊತ್ಕೊಂಡು ಆದ್ರೆ ಎತ್ತು ಹುಡಿಕೊಂಡು ಎಡಿ ಹೊಡೆಯೋದು ಕುಂಟಿ ಹರಗೋದು ಮಡಿಕೆ ಹೊಡೆಯೋದು ಓಸು ಸುಡ್ಗಾಡಿ ಕಂಡು ಈಗ ಕುಂತೀನಿ ನೋಡು ನೆವಣಿ ಕುಟ್ಟೋದು ಬೀಸೋದು ಇಂತಿಂಥ ಪುಟಿ ಕುಟ್ಬೇಕು ಕಾಲ ಯಾರ್ದನ್ನ ಲಗ್ನ ಆದ್ರು ಈಗ ಆಗ್ಯಾವ ಈಗ ಹೆಣ್ಮಕ್ಳಿಗೆ ಕೇಳ್ತಾರೆ ರೊಟ್ಟಿ ನಿಮ್ಮ ಅಜ್ಜ ಏನ ನಿಮ್ಮ ಯಾರ ಮಾಡ್ತಿದ್ರು ನಿಮ್ಮ ತಂದೆಯವರು ಈ ರೊಟ್ಟಿ ಮಾಡಿ ಕೊಡ್ತಿದ್ರಂತಲ್ಲ ಮತ್ತೆ ನನಗೆ ಬರ್ತಿದ್ದಿಲ್ಲ ಸಣ್ಣಕ್ಕೆ
ತಟಗಿದ್ದೆ ಬರ್ತಿದ್ದಿಲ್ಲ ಆಡಿದ್ದು ಮತ್ತು ನಾನು ಅಲ್ಲೇ ಕುಂದಿರ್ತಿದ್ದೆ. ನಮ್ಮ ಅಪ್ಪರ ಕೈ ರೊಟ್ಟಿ ಮಾಡಿ ಅಯ್ಯೋ ಉಂಡು ಬಿಡ್ತಿದ್ದಿ ತನ್ನ ಮಗಳು ಈಗ ಎಲ್ಲರಿಗೂ ಹಿಂಗೆ ತೆಗಿತಿದ್ದೆ. ಎಲ್ಲರದು ತೆಗಿಯಲ್ಲ. ರುಕ್ಮಿಣಿ ಅಮ್ಮಂದು ಆಟ. ನೀನು ನಿಮ್ಮಂತರ ವಯಸ್ಸಾದವ್ರು ಇರ್ತಾರಲ್ಲ, ಎಲ್ಲಾರ ಇರಲಿ ಅವರು ಹುಡ್ಕ್ಯಾಂಡು ಹೋಗಿ ನಾನೇ ನಿಮ್ಮ ತಕ್ಕ ಅನುಭವ ಇರ್ತೈತಲ್ಲ. ಮತ್ತೆ ಇದ್ದದ್ದು ನೆಪ್ಪದಿದ್ದು ಹೇಳ್ತೀವಿ, ನೆಪ್ಪಿಲ್ಲ ಅದು ಇದು ಉಡೇವು ಯಾವಾಗಿಂದ ಅದು ಉಡಿಯೋದು ಗೊತ್ತಿಲ್ಲ. ಅಯ್ಯೋ ನಿಮ್ಗಿಂತ ಮುಂಚೆ ಇತ್ತು ಅನ್ನೋದು ಮೊದಲು. ಬಾ ಎದಕ್ಕೆ ಮಾಡ್ಯಾರ ಅವನು ಎದಕ್ಕೆ ಮಾಡ್ಯಾರ ಮೊದಲು ಇತ್ತು ನೋಡು. ಎದಕ್ಕೆ ಮಾಡ್ಯಾರ ನಿಮ್ಗೆ ಗೊತ್ತಿಲ್ಲ? ಇಲ್ಲ ನಮಗೆ ಗೊತ್ತಿಲ್ಲ, ಅದು ಮೊದಲು ಮಾಡ್ಯಾರ. ಆ ಓಟು ಊರು ಸುತ್ತ ಕ್ವಾಟಿಗೆ ಅಗಶಿಲೆ ಹೋಗ್ಬೇಕು, ಅಗಶಿಲೆ ಬರ್ಬೇಕು. ಅದು ಉಡಿಯೋ ಎದಕ್ಕೆ ಮಾಡ್ಯಾರ ನೋಡು. ಈಗ ನಿಮ್ಮ ಕಾಲದಾಗ ನೀರಿಗೆ ಹೆಂಗೆ ಮಾಡ್ತಿದ್ರಿ? ಅಲ್ಲ ಕುಡಿಯಾಕ? ಅಲ್ಲ ಇವು ಬೋರು ಪಾರು ಏನಿದ್ದಿಲ್ಲ. ಹಳ್ಳಕ್ಕೂ ತಿನ್ಕೊಂಬರಕನ? ಅಲ್ಲ ಚಲೋ ಇದ್ದು ನೀರು ಕುಡಿಯಾಕ? ವರ್ತಿ ತೋಡಿ ಉಜ್ಜಿ ತಿನ್ಕೊಂಬ. ಬಾವಿ ಇದ್ದಿಲ್ಲ ಮತ್ತೆ ಬಾವಿಯಾಗ ತಿನ್ಕ? ಬಾವಿ ಅಯ್ಯ ಅಲ್ಲ ಊರಾಗ ಒಂದು ಐತೆ, ಅದು ಬಾಯ ಕಿಡಕ್ಕೆ ಬರೋದಿಲ್ಲ ಅವು ಅಂತ ನೀರು ಸರಿ ಇಲ್ಲ ಕುಡಿಯಾಕ. ಈ ವರ್ತಿ ನೀರ ಬೇಸಿ ಇವು ಹಳದ ನೀರ. ಎತ್ತ ನಿಮ್ಮ ನೀವು ನಮ್ಮ ತೋರ್ಸ್ರಿ. ಸಣ್ಣ ತಿನ್ನು ಎತ್ತ ನಿಮ್ಮವ. ನೀವು ಹೆಂಗೆ ಎತ್ತು ಹೊಡ್ಕೊಂಡು ಹೋಗಿ ಬಾಳೆ ಮಾಡಿರಿ? ಎರಡು ಎತ್ತಕ್ಕೆ ಹೊಡ್ಕೊಂಡು ಇದು ಜಾಡ್ನಿ ಗಳೆವು. ನೀವು ಗಂಡ್ಮಕ್ಳ ಥರ ಕೆಲಸ ಮಾಡಿರವ? ಗಂಡ ಮಗನ ಕೆಲಸ ಮಾಡಿ ನಾನು ಗಳೆ ಹೊಡೆಯೋದು. ಗಳೆ ಹೊಡೆಯೋದು ಇವೆಲ್ಲ ಕಾಲು ಉಗುರು ಮುರಿದಾಗಿದ್ದು. ಈಗ ಇವೆಲ್ಲ ಈಟಿಕ ಕತ್ತರಿಸ್ತಾರ. ಯಾಕ ಮೊಮ್ಮಕ್ಕಳು ಉಗುರು ಬಂದು ಉಗುರು ಬಿಡ್ತಲ್ಲ ನಮ್ದು. ಸಾಕು. ಅಮ್ಮ ನಿಮ್ಗೆ ಈಗ ಯಾವ್ದಾರ ಲಗ್ನ ಮುಹೂರ್ತ ಆದ್ರೆ, ಈಗ ಯಾವ ಹುಡುಗಿ ದೊಡ್ಡಕ್ಕೆ ಆದ್ರೆ ಅವಾಗ ಆಡ್ತಿದ್ರಲ್ಲ, ಅದನ್ನು ಆಡ್ತಿದ್ರು. ಹೆಂಗೆ ಆಡ್ತಿದ್ರು? ಅಲ್ಲ ಅವರು ಮತ್ತೆ ಕುಂದ್ರಿಸಿ ಪದ ಆಡೋದು. ಕುಂದ್ರಿಸಿ ಈಗಾದ್ರೆ ಆಡ್ತಾರೆ ಹುಡುಗ. ಒಂದು ಹಾಡು ನನಗೆ ಈಗ ಓಸು ಮಾಡ್ತೀವಿ. ಆಡ್ತಿದ್ರಿ ಒಟ್ಟ ಒಂದರ ಆಡ ಒಂದು ತಟಗ ಆಡ ಬರೋದಲ್ಲ ಈಗ, ನೆನಪಿಲ್ಲ. ಮತ್ತು ವಾಡುಪು ಪಡುಪು ಹೇಳ್ತಿದ್ರೇನ? ವಾಡುಪು ಒಗಟು ಒಗಟು ಹೇಳ್ತದೆ. ಒಂದರ ಹೇಳು. ಒಗಟು ಒಂದರ ಹೇಳ ಅಯ್ಯವ ಹೇಳ ನಾಚಿಕೆ ಬೇಡ, ಹೇಳು. ನಿನ್ನ ಗಂಡನ ಹೆಸರು ಹೇಳು ನೋಡೋಣ. ನೆನಪಿದ್ರಿ ಹೇಳು ಅಂದೆ. ಏನ ಈಗ ನೆಪ ಬರೋದಿಲ್ಲ ಅವು. ಇಲ್ಲ ನೆನಪಿಲ್ಲ, ನೆಪ್ಪಲ್ಲ. ಪರಾಡಿವಿ ಚಪ್ಪಲಿಗಿಟ್ಟು ಗೌರಮ್ಮನ ಕಳ್ಸಗ ಸುತ್ತವ್ರು ನಿಂತ್ಕೊಂಡು ಅವು ನಡಿ. ಈಗ ನೆನಪಿಲ್ಲ ಬರೋದಿಲ್ಲ. ಇರ್ಲಿ ಬಿಡ, ಇರ್ಲಿ. ಒಟ್ಟು ಇದು ನಿನ್ನ ಕತೆ. ನಿಮ್ಮ ಕಾಲದಾಗ ಈಗ ನಿಮ್ಮ ಕಾಲ ಬೇಷ, ನಮ್ಮ ಕಾಲ ಬೇಷ? ಈಗಿನವ್ರಿಗೆ ಇದ ಪಾಡ, ನಮ್ಗೆ ಅದ ಪಾಡುತ್ತೆ. ನಿಮ್ಗೆ ನಿಮ್ಮ ಕಾಲನೇ ಬೇಷಲ್ಲ? ಇದು ಗಟ್ಟಿ ಕಾಲ ಅದು. ಅದ ಗಟ್ಟಿ. ಇದ್ರಾಗ ಏನೈತಿ? ಒಂದು ಅನ್ನಿ ಪಲ್ಯ, ಗೊರ್ಜಿ ಪಲ್ಯ, ಪುಂಡೆ ಪಲ್ಯ, ತಿರ್ಸಲಿ ಪಲ್ಯ, ಆಲಿ ಪಲ್ಯ, ಇಂಥವೆಲ್ಲ ಉಡಿ ತಿಂತಿದ್ದೀವಿ. ಇಂಥವು ತಿಂದಿರಲ್ಲ, ಅದಕ್ಕೆ ಗಟ್ಟಿದ್ರವ ನೀವು ಅಂತ ತಪ್ಪಲು ದಿನ ತಿಂದ. ಆಲಿ ಪಲ್ಯ, ಕಾಳು, ಗುಗ್ಗರಿ. ಈಗೇನೈತಿ? ಏನೀಗ? ಈಗೇನು ಕಾಯಿ ಪಲ್ಯ ಉಪಯೋಗಿಲ್ಲ. ಉಪಯೋಗಿಲ್ಲ. ಈಗ ಏನೇನು ಊಟ ಮಾಡ್ತೀರಿ? ನಮ್ಗೆ ನಮ್ಗೆ ಇಷ್ಟಾದ್ದು ಮಾಡ್ತಾರೆ ಬಿಡು. ಅಂಥವು ಈಗ ಆ ಪಲ್ಯಕ್ಕೆ ರೋಗ ಹೋಗವು. ಅಡಿ ಪಲ್ಯಕ್ಕೆ ಈಗಿನ ಪಲ್ಯ, ಈಗ ಕಾಯಿ ಪಲ್ಯ ಅದು ದವ ಅದು ಇದು ಹಾಕಿ ಮಾಡ್ತಾವೆ, ಬೇಸಂಗಿಲ್ಲ. ಈಗ ಅದನ್ನು ನಮ್ಮ ಪುಂಡೆ ಪಲ್ಯ ಇಂಥವು ಒಗಿಸ್ತೀವಿ ನೋಡು.
ಮಾಡಿಕೊಡ್ತಾರ? ಮಾಡಿಕೊಡ್ತಾರೆ. ಆದರೂ ರುಚಿ ಆಗಲ್ಲ ನಿಮ್ಗೆ. ನಿಮ್ಮಂಗೆ ರುಚಿ ಆಗಲ್ಲ. ಏಮ್ಮ ಈಗ ಈ ರೈಲ್ ನೋಡಿರ ನೀವು? ರೈಲ ರೈಲ್ ನೋಡೀನಿ. ಹತ್ತಿ ಏನ? ಹತ್ತಿಲ್ಲ. ಎಲ್ಲಿ ನೋಡಿರಿ ರೈಲ್? ರೈಲು ಟೂವರಾಗ ನೋಡಿವಿ. ಓ, ಟೂರ್ಗೆ ಹೋದಾಗ ನೋಡಿರಿ? ಮೆಂಬರ್ ಆಗಿದ್ರಲ್ಲ ಅವಾಗ? ಬಾರಿ ವಾ. ಬಸ್ ನಿಮ್ಮ ಕಾಲದಾಗ ಬಸ್ ಊರಿಗೆ ಬಂದಿದ್ವನ ಅವಾಗ? ಅವಾಗ ಬಸ್ ಇದ್ದಿಲ್ಲ. ಮತ್ತೆ ಯಾವಾಗ ನೋಡಿದ್ರಿ ಬಸ್? ಬಸ್ ಮತ್ತೆ ಇತ್ತೀಚೆಗ ನಿಮ್ಮಂತ ಪುನಃ ತುಂಬ ಮಾಡೋದ ಮಾಡ್ಯಾರ. ಫಸ್ಟಿಗೆ ಬಸ್ಸಿಗೆ ಹತ್ತಿದೆಯಲ್ಲವ ಬಂದಾಗ ನಿಮ್ಮೂರಾಗ ಬಂತನ್ ಬಸ್? ಬಂತು. ಅವಾಗ ಹತ್ತಿದೆಯಲ್ಲ, ಅದು ಅನುಭವ ಹೆಂಗ ಆತದ? ಏನು ಅನ್ನಿಸ್ತಿ ಬಸ್ನಾಗ ಹತ್ತಿದ್ಮೇಲೆ? ಚಳಿ ಬರ್ತತಿ, ಈಗ ಬರ್ತಾ. ಹೌದಾ? ಬಸ್ ಹತ್ತಿಲ್ಲ ಆಗಾರ ನೀವು? ಈಗ 5 ಗಂಟೆಗೆ ಬರ್ತಾ ಅಲ್ಬೇವ. ನೀವು ಬಸ್ ಹತ್ತಿದಾಗ ನಿಮ್ಗೆ ಅನುಭವ ಏನಾಯ್ತು ಫಸ್ಟಿಗೆ ಬಸ್ ಹತ್ತಿದಾಗ? ಇದು ಅಂಥದ್ದು ಬಂಡಿ ಹತ್ತಿದ್ರಾ ನೀವು? ಬಂಡಿ ನಿಮ್ದು? ಆವಾಗ ಲಗ್ನ ಮಾಡಲಿ ಈ ಹಣ್ಣು ಆ ಊರಿಗೆ ಕೊಟ್ರೆ ಬಂಡಿನ, ಆ ಹಣ್ಣು ಕೊಟ್ರೆ ಬಂಡಿನ. ಬಂಡ್ಯಾಗ ಅಡ್ಡಾಡೋದು. ಮತ್ತು ನೀವು ಬಂಡ್ಯಾಗ ಅಡ್ಡಾಡೋರು ಒಂದೇ ಸರಿ ಬಸ್ನಾಗ ಹತ್ತಿದಾಗ ಏನು ಅನಿಸ್ತಿ? ಹೆಂಗೆ ಅನಿಸ್ತಿ ಅದು? ಖುಷಿ ಅನಿಸ್ತೆ? ಖುಷಿ ಅನಿಸ್ತಿ. ಇದು ಒಂದು ನಮನಿ ಹೆಂಗೆ ಅನಿಸ್ತೇವೆ ಬಸ್ ಇದ್ರಾಗ ಹಲವಾರು ಹೋಗಿತ್ತಲ್ಲ ಅದು? ಬೇಸ್ನಾಗ ಬಸ್ ಬಂತ ಖುಷಿ. ಬಸ್ ಬಂತಂತ ಖುಷಿ. ಬಸ್ ನೋಡಕ್ಕೆ ಹೋಗಿದ್ರೇನ? ಹೆಂಗೈತೆ ನೋಡೋಣ ಅಂತ? ಬಸ್ ಇದು ದೊಡ್ಡದು ರೈಲು ಹಂಗ ನೋಡಿದ್ವಿ. ನಾಲ್ಕು ಹತ್ತಿಲ್ಲ ಅದ್ರಾಗ. ಮತ್ತು ನಿಮ್ಮ ಕಾಲದಾಗ ಟಿ ವಿ ಮನೋರಂಜನೆಗೆ ಏನು ಮಾಡ್ತಿದ್ರಿ ಅವಾಗ? ಟಿ ವಿ ಗಿವಿ ಇದ್ವನ? ಟಿವಿನೇ ಇದ್ದಿಲ್ಲ ಬಿಡಪ್ಪ. ರೇಡಿಯೋ ಅವಂಥವು ನಾವು ಇತ್ತೀಚೆಗೆ ಹಚ್ಚಂತ ಬಂದು. ನೀವು ಕಾಲದಾಗ ಏನೂ ಇದ್ದಿಲ್ಲ? ಕರೆಂಟ್ ಇದ್ದಿಲ್ಲ? ಔಗ್ಲ ಕುಟ್ಟಿ ಔಗ್ಲಣ್ಣಿ ತಕ್ಕೊಂಡು ದೀಗಿ ಮುಡಿಸ್ತಿದ್ವಿ. ಅದ ದೀಪ ನಿಮ್ಗೆ? ಅಡಿಗೆಗೆ ಯಾವ ಎಣ್ಣೆ ಬಳಸ್ತಿದ್ರಿ ನಿಮ್ಮ ಕಾಲದಾಗ? ಶೇಂಗಿನ ಎಣ್ಣೆ, ಕುಸುಬಿ ಎಣ್ಣೆ ಬಳಸೋರು. ಈಗಿನ ಎಣ್ಣೆ ಒಂದೊಂದು ಕಿಲೋ ತಿಂತಾರ, ರುಚಿ ಇಲ್ಲ. ಒಂದೊಂದು ಕಿಲೋ ತಿಂದ್ರೆ ರುಚಿ ಇಲ್ಲ. ನಾವು ಅಚ್ಚರು ಪಾವು ತಂದ್ರೆ ಈಟ್ ಹಾಕಿರಿ ಘಮ ಅನ್ನೋರು ಅವಾಗ. ಈಗೇನು ಒಂದು ಪಲ್ಯ ಮಾಡೋದು ಹೇಳು, ಹೆಂಗೆ ಮಾಡ್ಬೇಕು? ಸಾರು ಒಗ್ಗರಣೆ ಕೊಡೋದು ಹೇಳು. ಹೇಳ್ತ್ಯಾ? ಸಾರು ಒಗ್ಗರಣೆ ಘಮ ಅನ್ಬೇಕು ಒಟ್ಟು ಹೇಳು. ಹಂಗೆ ಏನು ಮಾಡ್ಬೇಕು? ಫಸ್ಟ್ ಎಣ್ಣೆ ಕಾಸ್ಬೇಕು. ಪಲ್ಯದ ದಿನಸ ಸಾರು ಹೇಳು. ಸಾರು ಬ್ಯಾಳಿಗೆ ಹಾಕೋದು, ಸಾರು ಮಾಡೋದು. ಅದ ಹೆಂಗೆ ಮಾಡೋದು ಹೇಳು. ಮತ್ತು ಬ್ಯಾಳಿ ಕುಚ್ಚೋದ, ಮೆತ್ತ ಕುಚ್ಚಿ ಮತ್ತೆ ಖಾರ ಉಪ್ಪು ಹಾಕಿ ಕಟ್ಟಿ ಗುಳಿ ತಿರುವುದು. ಬ್ಯಾಳಿ ಗುಂಡಲ್ಲಿ ತಿರುವುದು ನೋಡು. ಆಮೇಲೆ ಒಗ್ಗರಣೆ ಕೊಡೋದು. ಏನೇನು ಒಗ್ಗರಣೆ ಹೇಳು, ಒಂದೊಂದು ಹೇಳು. ಒಗ್ಗರಣೆ ಸ್ವಾರಿ ಅವಾಗ ಸ್ವಾರ್ಯಾಗ ಅಡಿಗೆ ಮಾಡ್ರಿ ನೀವು? ಮಣ್ಣಿನ ಸ್ವಾರಿ. ಎಣ್ಣೆ ಹಾಕೋದು, ಬೆಳ್ಳುಳ್ಳಿ ಸೋಸಿ ಚಂದ್ರ ತೆಗೆದ ಅದ್ರಾಗ ಹಾಕದ, ಅವು ಕರ್ರದಾದಗಳ ಆ ಬ್ಯಾಳಿ ಮಾಡಿರ್ತಿದ್ವಿ. ಹುಂಚೆ ಹಿಂಡಿ ಅದನ್ನ ಹಾಕಿ ಬಿಡೋದು. ಇಟ ಇದಕ್ಕೂ ಘಮ ಅನ್ನೋದು ಅವಾಗ? ಘಮ ಅನ್ನೋದು. ಓಣೆಲ್ಲ ಘಮ. ಯಾರ ಒಗ್ಗರಣೆ ಕೊಟ್ಟರು ನೋಡು ಅಂತಂದು. ಈಗ ಹೆಂಗೈತವ ಒಗ್ಗರಣೆ? ಈಗಿಂದ ಏನು ಒಪ್ಪಿಗಿಲ್ಲ. ಸರಿವಾ, ಓಕೆ. ಹೋಗಿದ್ರೆ ಇರ್ತನು ಇಲ್ಲೇ ಹೋಗಲ್ಲ. ಇವತ್ತು ನಿಂತಕ ಇರ್ತೀನಿ ಇಲ್ಲೇ. ಇವತ್ತು ಒಂದು ದಿವಸ, ನಾಳೆ ಹೋಗ್ತೀನಿ ಮುಂಜಾನೆ. ಊರು ದೂರ ಆಗತ್ತೆ, ಇಲ್ಲೇ ಇರಲ್ಯಾ? ಏನು ಹೋಗ್ಲ್ಯಾ? ಹೆಂಗೆ ಮಾಡಿ ನೋಡಿ ಮತ್ತೆ. ನೀ ಹೆಂಗಂದ್ರೆ ಇರ್ಲಿ ಅಮ್ಮ? ಓಕೆ ವೀಕ್ಷಕರೇ, ಈಗೇನು ಏನು ಬರ್ತಾನೆ ಹೆಂಗೆ ಯಾಕೆ ಮೂಲಾದ್ರಿ ಇದ್ದಂಗೆಲ್ಲ ಚಲೋ. ಇರ್ತೀನಿ ಬಿಡವ ಮನ್ಯಾಗ ಊಟ ಮಾಡಿ ಇದ್ದಿದ್ದು ಶಿವ ಕೊಟ್ಟದ್ದು. ಮತ್ತು ಕೋಳಿ ಕೋಸ್ತೀನಿ ಅಂದಲ್ಲ, ಅದಕ್ಕೆ ಇರುತ್ತನ ಉಣ್ತೀನಿ. ನೀವು ಉಣಿಸಿದ್ರು ಉಣತ್ನ? ಉಣಿಸ್ಬಾರ್ದು. ನೋಡಪ್ಪ, ಎಷ್ಟು ಚೆನ್ನಾಗಿ ಈ ಅಜ್ಜಿಯ ಮಾತುಗಳನ್ನು ಕೇಳ್ತಾ ಇದ್ದೀರಿ. ಇವರು ಹೆಸರು ರುಕ್ಮಿಣಿ ಅಂತೇಳಿ.
ಯಾಕಮ್ಮ? ರುಕ್ಮಿಣಿ ಅಜ್ಜನ ಹೆಸರು ಕೇಶಪ್ಪ. ಕೇಶಪ್ಪ. ಅಡ್ಡ ಹೆಸರು ಅಡ್ಡ ಹೆಸರು ಪವಾರ್. ರುಕ್ಮಿಣಿ ಕೇಶಪ್ಪ ಪವಾರ್ ನೋಡಿ. ಇವ್ರ ಹೆಸರು ರುಕ್ಮಿಣಿ ಕೇಶಪ್ಪ ಪವಾರ್ ಅಂತೇಳಿ. ಅಜ್ಜನವರು ಹೋಗಿ ಭಾಳಷ್ಟು ವರ್ಷ ಆಯಿತು. ಅಜ್ಜಿ ಇವತ್ತಿಗೂ ಗಟ್ಟಿಯಾಗಿದ್ದಾರೆ. 115 ವರ್ಷ ನನಗಂತಂದು ಹೇಳ್ತಾರೆ ಅವ್ರು. ಅಷ್ಟು ಇನ್ನೂ ಗಟ್ಟಿತನ, ಅವ್ರ ಮಾತು, ಅವ್ರ ಮುಗ್ಧತೆ, ಅವರ ಮನಸ್ಸು ಇವೆಲ್ಲವೂ ಕೂಡ ನಮ್ಮನ್ನು ಏನಂತಂದರೆ ಈ ಜಗತ್ತಿಗೆ ಹೋಲಿಕೆ ಮಾಡಿ ನೋಡಿದಾಗ ನಾವೆಷ್ಟು ಸರಿ ಇದ್ದೀವಿ, ನಾವು ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಇದೆಲ್ಲವೂ ಕೂಡ ನಮಗೆ ತಿಳಿದು ಬರ್ತದೆ. ಹಾಗೆ ನಾವು ಈ ರೀತಿಯ ಕಥೆಗಳನ್ನು ಯಾಕೆ ಮಾಡ್ತಿರ್ತೀನಿ ಅಂತಂದರೆ ಇವರು ಬದುಕಿ ಬಾಳಿದಂತಹ ಒಂದು ಬದುಕು ಹೇಗಿತ್ತು, ನಾವು ಕೂಡ ಇವರಿಂದ ಯಾವೆಲ್ಲ ಅಂಶಗಳನ್ನು ಅಥವಾ ಗುಣಗಳನ್ನು ಅಳವಡಿಸ್ಕೊಂಡು ಬದುಕಬೇಕು ಅನ್ನೋದನ್ನು ಕಲೀಲಿಕ್ಕೆ ನಾನು ಈ ಥರ ವಿಡಿಯೋಗಳನ್ನು ಮಾಡ್ತೀನಿ. ಇನ್ನೊಂದು ಏನಂದರೆ ಈ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಇವ್ರುಗಳಿಂದ ನಾವೆಲ್ಲ ಕಲಿತು ತಿಳ್ಕೊಳ್ಳೋದೇನಂತಂದರೆ ಮುಗ್ಧತೆ, ಇನ್ನೊಂದು ಸುಳ್ಳುತನ ಹೇಳಬಾರ್ದು, ಕಳ್ಳತನ ಮಾಡಬಾರ್ದು ಅಂತಕ್ಕಂಥದ್ದು ಇವರಿಂದ ಕಲಿತಿರುವಂಥ ಪಾಠ. ಯಾರಿಗೂ ಸುಳ್ಳು ಹೇಳಬಾರ್ದು, ನಂಬಿಕೆ ಕಳ್ಕೊಳ್ಬಾರ್ದು, ಇವೆಲ್ಲ ಮಾತುಗಳು ಅವರಿಂದ ನಾವು ಕೇಳಿ ತಿಳ್ಕೊತೀವಿ. ಇದುವರೆಗೆ ವೀಕ್ಷಕರೇ ಅಜ್ಜಿಯ ಮಾತುಗಳಾಗಿದ್ದವು. ರುಕ್ಮಿಣಿ ಅಜ್ಜಿಯ ಮಾತುಗಳು ಭಾಳ ಚೆನ್ನಾಗಿದ್ವು. ಅವ್ರ ಮಗನೂ ಕೂಡ ಮಾತಾಡಿದರು, ಅವ್ರ ಸೊಸೆ ಕೂಡ ಮಾತಾಡಿದರು. ಈ ಅಜ್ಜಿಯನ್ನು ಸೊಸೆಯವರು ನೋಡಿಕೊಳ್ಳುವಂತಹ ಪರಿ ಮತ್ತು ರೀತಿ ಬಹಳ ಅದ್ಭುತವಾಗಿರುವಂಥದ್ದು. ಮಾತು ಮುಗಿಸೋಣ, ಸಾಕಾ? ಓಕೆ ವೀಕ್ಷಕರೇ, ಈ ಅಜ್ಜಿಯ ಮಾತುಗಳು ತುಂಬ ಎಲ್ಲ ಅಜ್ಜಿಯಂದಿರಿಗಂತ ಈ ಅಜ್ಜಿ ಕೂಡ ತುಂಬ ಚೆನ್ನಾಗಿ ಮಾತಾಡಿದರು. ಓಕೆ, ಇವತ್ತಿನ ಕಥೆಯನ್ನು ಇಲ್ಲಿ ಮುಗಿಸೋಣ. ಅಜ್ಜಿಯ ಬದುಕಿನ ಕತೆ ಇದಾಗಿತ್ತು. ಎಷ್ಟು ಚೆನ್ನಾಗಿ ಮಾತಾಡಿದರು. ಆವಾಗಿನ ಕಾಲದಲ್ಲಿ ಅವರು ಬದುಕಿರುವಂಥ ಕತೆ. ರಾಜ್ಕುಮಾರ್ನ ನೋಡಿರಂದ್ರಲ್ಲ? ರಾಜ್ಕುಮಾರ್ ನೋಡಿರಿ? ರಾಜ್ಕುಮಾರ್ ಸಿನಿಮಾ ನೋಡಿರೇನ? ನೋಡಿ. ಈಗ ಅವು ಸುದ್ಯಾಸ ಬಾ ಅಂದ್ರೆ ಹೆಂಗೆ ಬರ್ತಾವೆ? ಬಟ್ ರಾಜ್ಕುಮಾರ್ ಸಿನಿಮಾ ನೋಡಿರಿ? ನಾಟಕ ನೋಡೋದು ಚೆನ್ನ ನಿಮ್ಮ ಕಾಲದಾಗ? ನಾಟಕ ರಗಡಿದ್ದೆವು ಬಿಡಿ. ನಿಮ್ಮ ಮಗ ನಾಟಕ ಆಡ್ತಿದ್ರಂತಲ್ಲ? ಆಡ್ಯಾರಲ್ಲ? ನೋಡಕ್ ಹೋಗಿದ್ರೇನ? ಅವಾಗಿನ ಕಾಲದಾಗ ನಿಮ್ಮ ಯಾವ ಸಿನಿಮಾನ ನೋಡಕ್ ಹೋಗಿದ್ವಿ. ದಾರಿ ರೋಡು ಇವೆಲ್ಲ ಇದ್ವನ? ದಾರಿ ಇದ್ದಿಲ್ಲ, ಈಗಾಗ್ಯಾವ. ಇಲ್ಲ ಬರೀ ಕಲ್ಲು ಹಾಸು ಬಂಡಿ ಅದಾವ. ಈಗಾಗ್ಯಾವ. ಆ ಪರ್ಸು ಅಲ್ಲಿ ಇದು ನನ್ನ ಕೈ ಮೇಲೆ ಆಗ್ಯಾವ. ಅಲ್ಲಿ ಬಂದಿಗೆ ಒಂದು ಸೇರ ಅವು ನಮ್ಮ ಕೈ ಮೇಲೆ ಆಗ್ಯಾವ. ಓಕೆ ವೀಕ್ಷಕರೇ, ಇದುವರೆಗೆ ನೀವು ರುಕ್ಮಿಣಿ ಅಜ್ಜಿಯ ಮಾತುಗಳನ್ನು ಕೇಳಿದರೆ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೇನಾದರೂ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಅಥವಾ ನನಗೆ ಸಲಹೆ ಕೊಡಬೇಕಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ನನಗೆ ಒಂದು ಸಲಹೆಗಳನ್ನು ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಇಲ್ಲಿ ಮುಗಿಸೋಣ. ಅಜ್ಜಿಯ ಮಾತುಕತೆಗಳೊಂದಿಗೆ ಇವತ್ತಿನ ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲನ್ನು ಮಾಹಿತಿಯನ್ನು ಇಲ್ಲಿ ಮುಗಿಸೋಣ. ಮತ್ತೊಂದು ವಿಶೇಷ ಕಾರ್ಯಕ್ರಮಗಳೊಂದಿಗೆ ಭೇಟಿಯಾಗೋಣ ವೀಕ್ಷಕರೇ. ಧನ್ಯವಾದಗಳು. ನಮಸ್ಕಾರ ಅಜ್ಜಿ. ಶಿವ ನಮಸ್ಕಾರ. ನಿಮ್ಮ ಆಶೀರ್ವಾದ ಮಾಡು. ಯಾಕೆ ಆಶೀರ್ವಾದ ಮಾಡು? ಶಿವ 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 ಶಿವ. ಬರ್ಲಾ? ಈಗ ನಿಮ್ಮದು ಮುಗಿತೇನ? ನಂದು ಮುಗಿತ್ ನೋಡು. ನಮ್ದು ಈಗ ಮಾತಾಡಿ. ಏನು ಹೇಳ? ಸಾಕು ಸಾಕಾ? ಸಾಕ್ಬಿಟ್ಟು ಮತ್ತೇನು ನಮ್ಮದು ಮುಗಿತ್ ನೋಡು. ಇಷ್ಟ ಮತ್ತು ನಮಗೆ ನೆಪ್ಪದ್ದೇವ್ತು ಅಂತ ಅಂದ. ಹಸಿದಾಗ ಸಿಗದ ಅನ್ನ, ದಣಿದಾಗ ಸಿಗದ ನೆರಳು, ದುಃಖದಲ್ಲಿದ್ದಾಗ ಬಾರದ ಸಂಬಂಧ, ಕಷ್ಟಕ್ಕಾಗದ ಸ್ನೇಹ, ಶವವಾದಾಗ ತೋರುವ ಪ್ರೀತಿ ಯಾವತ್ತೂ ವ್ಯರ್ಥ. ಒಂದು ಎಲೆ ಉದುರುತ್ತಾ ಹೇಳಿದಂತೆ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಅರಿತು ನಡೆದರೆ ಅದೇ ಜೀವನ.